ನಮ್ಗೆ ಏನು ಕಾಣ್ತದ? ಪರಮಾತ್ಮ ಎಲ್ಲದಾನ, ಪರಮಾತ್ಮ ಹೆಂಗದಾನ ಏನ್ರಿ, ಪರಮಾತ್ಮ ಏನು ಮಾಡಕತ್ಯಾನ ಗೊತ್ತಾಗತ್ತಿಲ್ರಿ. ಪರಮಾತ್ಮನ ಬಗ್ಗೆನೇ ತಿಳ್ಕೊಳ್ಳೋದಕ್ಕಾಗಿ ಇದು ಪ್ರವಚನ. ಯಾಕಂದ್ರೆ ನಮ್ಮ ಭಗವಂತ ಈ ಜನ್ಮ ತೆಗೆದ ಕೊಟ್ಟಿದೆ ಪರಮಾತ್ಮ ಏನ್ರಿ. ಅನ್ನ ಕೊಟ್ಟವ ಪರಮಾತ್ಮ, ನೀರು ಕೊಟ್ಟವ ಪರಮಾತ್ಮ, ಗಾಳಿ ಕೊಟ್ಟವ ಪರಮಾತ್ಮ. ಇದು ಏನು ಜಗತ್ತಿನೊಳಗೆ ನಾವು ಏನು ಕಾಣಕತ್ತೀವಲ್ಲ, ಇದು ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಪರಮಾತ್ಮ ತಿಳ್ಕೊಂಡಾಗ, ಹಾಗಾದ್ರೆ ಆ ಪರಮಾತ್ಮ ಹೆಂಗದನಂತ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ. ಪರಮಾತ್ಮ ಎಲ್ಲಿ ಅದಾನ? ಸುಮ್ಮನೆ ನಾನು ನಿಮಗೆ ಅಂತ ಕೇಳ್ತೀನಿ, ಪರಮಾತ್ಮ ಎಲ್ಲಿ ಅದಾನ್ರಿ ಅಂತ ಕೂಡ ಮ್ಯಾಲ ಕೈ ಮಾಡ್ತೀನಿ, ತೋರಿಸ್ತಿರಿಲ್ಲ. ಪರಮಾತ್ಮ ಮ್ಯಾಲಿಲ್ಲ, ಪರಮಾತ್ಮದ ಕೆಳಗಿಲ್ಲ. ಪರಮಾತ್ಮ ಎಲ್ಲಿ ಅದಾನ ತಿಳ್ಕೊಂಡ ಕೇಳಿದ್ರ, ಅದಕ್ಕಾಗಿ ನಮ್ದು ಶರಣರನ್ನು ಹಾಡ್ತಾರಲ್ಲ ದಾಸರು, ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನೋ, ಬಲ್ಲಂತ ಮಹಾತ್ಮರ ಬಲ್ಲಿ ಹಾನೋ, ಕ್ಷುಲ್ಲ ಮಾನವರೆಲ್ಲ ಗಿಲ್ಲ ಮಾಡೋದ ಕಂಡು ಕಲ್ಲಿನಕ್ಕಿಂತ ಕಲ್ಲಾಗ್ಯಾನ. ಪರಮಾತ್ಮ ಎಲ್ಲಿದಾನ್ರಿ? ಪರಮಾತ್ಮ ಎಲ್ಲದನ ತಗೊಂಡು ಕೇಳಿದ್ರೆ ಹೇಳ್ತಾರ ದಾಸರು ಏನ್ರಿ. ಅವ್ರು ಕೇಳ್ತಾರಲ್ಲ, ಪ್ರಶ್ನೆ ಕೇಳ್ತಾರೆ, ಎಲ್ಲಿ ಏನಪ್ಪ ಪರಮಾತ್ಮ ತಗೊಂಡು ಕೇಳಿದ್ರ, ಯಾವ ತಿಳ್ಕೊಂಡಾನ, ಯಾವ ಅರಿವಿನೊಳಗದಾನ, ಅವನಲ್ಲೇ ಪರಮಾತ್ಮ ಅದಾನೆ. ಹಿಂದೆ ಬಸವಣ್ಣಗೊಂದು ಆಸೆ ಆಯ್ತತ್ತ, ಕಲ್ಪನೆ ಇರಲಿ ಮಗ. ಬಸವಣ್ಣವ್ರಿಗೊಂದು ಆಸೆ ಆಯ್ತು. ಏನು ಆಸೆ ಆಯ್ತು? ಪ್ರಭುದೇವರಿಗಿಂದ ಏನ್ರಿ ಒಂದು ಪ್ರಶ್ನೆ ಕೇಳ್ಬೇಕು ನಂಗೆಂದ ಆಸೆ ಆಯ್ತತ್ತ. ಪ್ರಭುದೇವರಿಗೆ ಒಂದು ಪ್ರಶ್ನೆ ಕೇಳ್ಬೇಕು. ಯಾವಾಗಿಂದ ಪ್ರಭುದೇವರಿಗಿಂದ ಒಂದು ಪ್ರಶ್ನೆ ಕೇಳ್ಬೇಕು ನಂಗೆ ಆಸೆ ಆಗಿ, ಮನೆಯಾಗಿಂದ ಹಡಪದ ಅಪ್ಪಣ್ಣವ್ರಿದ್ರು ಏನ್ರಿ. ಹಡಪದ ಅಪ್ಪಣ್ಣವ್ರು ನಮ್ಗೆ ಗೊತ್ತಿರ್ಬೇಕು. ಹಡಪದ ಅಪ್ಪಣ್ಣವರು ಅವ್ರು ಹೆಂಗಿದ್ರು ಹೊತ್ತುಕೊಂಡ ಕೇಳಿದ್ರೆ, ಬಸವಣ್ಣನವರು ಬಲಗೈ ಬಂಟಾಗಿದ್ರು. ಏನು ಕೇಳಬೇಕಾದ್ರೂ ಕೂಡ ಬಸವಣ್ಣವ್ರಿಗೆ ಏನ್ರಿ, ಬಸವಣ್ಣವ್ರು ಹಡಪದಪ್ಪಣ್ಣವ್ರಿಗೆ ಕೇಳಬೇಕು. ಒಂದು ಒಳ್ಳೇದು ಹೇಳಬೇಕಾದ್ರೂ ಹಡಪದಪ್ಪಣ್ಣವ್ರಿಗೆ, ಒಂದು ಕೆಟ್ಟದ್ದು ಹೇಳಬೇಕಾದ್ರೂ ಹಡಪದಪ್ಪಣ್ಣವ್ರಿಗೆ. ಇಡೀ ಅಂದ ಬಸವಣ್ಣನ ಮನೆತನದೊಳಗ ಯಾವ ಹಡಪದಪ್ಪಣ್ಣವರು ಬಸವಣ್ಣವರ ಏನ್ರಿ ಬಲಗೈ ಬಂಟಾಗಿದ್ರು, ಅವರ ಆಪ್ತ ಕಾರ್ಯದರ್ಶಿ ಆಗಿದ್ರು. ಯಾವಾಗ ನಂಗೆ ಇರುವಂತ ಪ್ರಸಂಗದೊಳಗೆ ಹಡಪದ ಅಪ್ಪಣ್ಣವ್ರಿಗೆ ಅಂತ ಕರೆದ್ರು ಬಸವಣ್ಣವ್ರು. ಯಪ್ಪ ಬಸವಣ್ಣವ್ರೆ, ಯಾವ ಹಡಪದ ಅಪ್ಪಣ್ಣವ್ರೆ ಬರ್ರಿಪ್ಪ ಅಂದ್ರು. ಏನು ಬಸವಣ್ಣ ಅಂದ್ರು. ಏನಿಲ್ಲ, ನಾವೊಂದು ವಸ್ತು ಕೊಡ್ತೀನಿ, ಇದನ್ನು ಒಯ್ದಿಂದ ಪ್ರಭುದೇವರ ಕೈಯೊಳಗೆ ಕೊಟ್ಟು ಆ ಪ್ರಭುದೇವರಿಂದ ಉತ್ತರ ತರಬೇಕು ಅಂದ್ರು ಏನ್ರಿ. ನಾ ಏನೋ ಒಂದು ವಸ್ತು ಕೊಡ್ತೀನಿ, ಅದನ್ನು ಒಯ್ದಿಂದ ಪ್ರಭುದೇವರ ಕೈಯೊಳಗೆ ಕೊಟ್ಟು ಆ ಪ್ರಭುದೇವರ ಕಡೆಯಿಂದ ನನಗೆ ಉತ್ತರ ತಗೊಂಡು ಬರ್ಬೇಕ್ರಿಪ್ಪ ಅಂದ್ರು. ಆಯ್ತು ಕೊಡು ಬಸವಣ್ಣ ತಿಳ್ಕೊಂಡಂದಾಗ, ಅಲ್ಲೇ ಒಂದು ಎಲಿ ಬಿದ್ದಿತ್ತು. ಒಂದು ವಿಳೆದೆಲೆ ಅಂತೀವಲ್ಲ ನಾವು, ತಿನ್ನ ಎಲಿ ಏನ್ರಿ, ಪಾನ್. ನೀವು ಪಾನ್ ಅಂತೀರಿ, ನಾವು ಎಲಿ ಅಂತೀವಿ ಕನ್ನಡದ ಏನ್ರಿ. ಎಲಿ ಬಿದ್ದಿತ್ತು ಒಂದು. ಯಾವಾಗಿಂದ ಒಂದು ಎಲಿ ತಗೊಂಡ್ರು, ಅದ್ರಾಗ ಒಂದಿಂದ ಇರ್ವಿ ಇಟ್ರು ಏನ್ರಿ, ಒಂದು ಇರ್ವಿ. ಯಾವಾಗಿಂದ ಅದ್ರಾಗಿಂದ ಒಂದು ಇರ್ವಿ ಇಟ್ಟು ಅದನ್ನು ಮಡಚಿ ಹಡಪದ ಅಪ್ಪಣ್ಣವ್ರ ಕೈಯಾಗ ಕೊಟ್ಟು, ಯಪ್ಪ ಇದನ್ನು ಒಯ್ದು ಪ್ರಭುದೇವ್ರ ಕೈಯಾಗಿಂದ ಕೊಟ್ಟು ಅವ್ರ ಕಡೆಯಿಂದ ಉತ್ತರ ತಗೊಂಡು ಬರ್ರಿಪ್ಪ ಅಂದು. ಯಾವಾಗಿಂದ ಅದನ್ನ ಉತ್ತರ ತಗೊಂಡು ಬರ್ರಿ ಅಂತ ತಿಳ್ಕೊಂಡಂದಾಗ ಆಯ್ತು ಅಂತ ತಿಳ್ಕೊಂಡ್ ಹಡಪದ ಅಪ್ಪಣ್ಣವ್ರು ಅದನ್ನ ಕೈಯಾಗಿ ಹಿಡ್ಕೊಂಡು ಇಡೀ ಬಸವ ಕಲ್ಯಾಣ ಎಲ್ಲ ಹುಡುಕಿದ್ರು. ಯಾರನ್ನ? ಪ್ರಭುದೇವ್ರನ್ನ. ಯಾವಾಗಿಂದ ಅಲ್ಲಮ್ಮ ಪ್ರಭುದೇವರನಿಂದ ಹುಡುಕಿದ್ರು. ಹುಡುಕಿ ಅಂದ ಕೊನೆಗೆ ಒಂದು ಕಡೆಗಿಂದ ಪ್ರಭುದೇವರಿಂದ ಸಿಕ್ಕರು. ಹಡಪದ ಅಪ್ಪಣ್ಣವ್ರಿಗಿಂದ ತಿರುಗಿ ಬೇಸರಾಗಿತ್ತು. ಪ್ರಭುದೇವ ನೀ ಇಲ್ಲಿ ಕೂತಿದ್ದಲ್ಲಪ್ಪ ತಕೊಂಡವ್ರು. ಯಾಕ್ರಿಪ್ಪ ನನ್ಯಾಕೆ ಹುಡುಕ್ಲಕತ್ತೀರಿ? ಇಲ್ಲ, ಬಸವಣ್ಣವ್ರು ಏನೋ ಒಂದು ವಸ್ತು ಕೊಟ್ಟಾರೆ, ಅದನ್ನು ಕೊಟ್ಟು ಅಂದ್ರೆ ನಿನ್ನ ಕಡೆಯಿಂದ ಉತ್ತರ ತರಬೇಕು. ಹಿಂಗ ಏನು ಕೊಟ್ಟಾರ ಕೊಡ್ರಿಪ್ಪ ಅಂತ. ಏನು ಕೊಟ್ಟಾರ ಕೊಡ್ರಿ. ಯಾವಾಗಿಂದ ಏನು ಕೊಟ್ಟಾರ ಕೊಡ್ರಿ ಅಂತ ತಿಳ್ಕೊಂಡಂದಾಗ ಅದನ್ನ ಬಸವಣ್ಣವ್ರು ಕೊಟ್ಟಿದ್ದನ್ನು ಒಯ್ದು ಹಡಪದ ಅಪ್ಪಣ್ಣವ್ರ ಕೈಯಾಗ ಅಂತ ಕೊಟ್ಟು, ಯಾವಾಗಿಂದ ಪ್ರಭುದೇವ್ರ ಕೈ ಒಳಗಿಂದ ಕೊಟ್ರ ಅಪ್ಪಣ್ಣವರು ಕೊಟ್ಟ ಬಳಕ ಪ್ರಭುದೇವರಿಂದ ಅದ ಬಿಚ್ಚಿ ನೋಡಿದ್ರು. ಏನು ಇದ್ದಿದ್ದಿಲ್ಲ ಅದ್ರಾಗ, ಬರೀ ಒಂದು ಎಲಿ, ಅದ್ರಾಗ ಒಂದು ಇರ್ವಿ ಇಟ್ಟಿದ್ರು. ನೋಡಿ ಪ್ರಭುದೇವ್ರು ನಗಲಕ್ಕತ್ರು. ಯಾವಾಗಿಂದ ಪ್ರಭುದೇವರಿಂದ ನಗಲಕ್ಕತ್ರು. ಯಾಕ? ಬಸವಣ್ಣ ಏನು ಪ್ರಶ್ನೆ ಕೇಳನಂತ ಅನ್ನೋದನ್ನ ಪ್ರಭುದೇವರಿಗೆ ತಿಳಿದಿತ್ತು, ಆದ್ರ ಅದೇ ಹಡಪದ ಅಪ್ಪಣ್ಣವ್ರಿಗೆ ತಿಳಿದಿದ್ದಿಲ್ಲ. ಯಾವಾಗಿಂದ ಪ್ರಭುದೇವರಿಂದ ಬಸವಣ್ಣ ಎಷ್ಟು ದಡ್ಡದನಲ್ಲ, ಬಸವಣ್ಣ ಎಷ್ಟು ಹುಚ್ಚದನಲ್ಲ ತಿಳ್ಕೊಂಡಂದು ಅಲ್ಲಂ ಪ್ರಭುದೇವ್ರ ನಗಲಕ್ಕತ್ತಿದ್ರು ನೋಡ್ರಿ. ಯಾಕಂದ್ರ ಜ್ಞಾನಿಗಳ ಮಾತು ಜ್ಞಾನಿಗೆ ತಿಳಿತು, ಕತ್ತಿ ಮಾತ ಕತ್ತಿಗೆ ತಿಳಿದಲ್ಲ. ಹಂಗ ಪ್ರಭುದೇವರಿಗಂದ ಬಸವಣ್ಣವ್ರು ಏನು ಪ್ರಶ್ನೆ ಕೇಳರತ್ತ ಅನ್ನೋದನ್ನ, ಯಾವ ಬಸವಣ್ಣವರು ಏನು ಪ್ರಶ್ನೆ ಕೇಳರತ್ತ ಅನ್ನೋದನ್ನ ಪ್ರಭುದೇವ್ರು ತಿಳಿದಿತ್ತೆ ಹೊರತಾಗಿ ಬೇರೆದವ್ರಿಗೆ ಯಾರಿಗೆ ತಿಳಿದಿದ್ದಿಲ್ಲ. ನಗಲಕತ್ರು, ಪ್ರಭುದೇವ್ರು ವಿಚಾರ ಮಾಡ್ಲಕತ್ರು ಮನಸ್ಸಿನಾಗ. ಬಸವಣ್ಣ ಒಂದು ಎಲಿ ಒಂದು ಇರ್ವಿ ಕೊಟ್ಟಂದ ಪ್ರಶ್ನೆ ಕೇಳ್ಯಾನ. ಮತ್ತ ಹೆಂಗಂದ ಪ್ರಶ್ನೆ ಕೇಳ್ಯಾನ ಹಂಗೆ ಉತ್ತರ ಕೊಡಬೇಕು, ಹೌದಲ್ರಿ? ಹೆಂಗ ಪ್ರಶ್ನೆ ಕೇಳ್ಯಾನ ಹಂಗ ಉತ್ತರ ಕೊಟ್ರೆ ತಿಳಿತದ. ಮತ್ತೆ ಅವ ಕೇಳತಕ್ಕಂಥ ಪ್ರಶ್ನೆನೇ ಬೇರೆ, ನಾವು ಹೇಳತಕ್ಕಂಥ ಉತ್ತರನೇ ಬೇರೆ ಎತ್ಕೊಂಡ್ರೆ ತಿಳಿಯಂಗಿಲ್ಲ.
ಹೆಂಗೆ ಪ್ರಶ್ನೆ ಕೇಳಿರ್ತಲ್ಲ ಅವ ಹೆಂಗಂದ ಒಂದು ಎಲಿ ಒಂದು ಇರಿಬಿ ಕೊಟ್ಟು ಕಳಿಸ್ಯಾನ ತಿಳ್ಕೊಂಡಂದಾಗ ನಾನು ಕೂಡ ಹಂಗೆ ಉತ್ತರ ಹೇಳಬೇಕು. ಯಾಕಂದ್ರೆ ಯಾರು ಹೆಂಗೆ ಪ್ರಶ್ನೆ ಕೇಳಿರ್ತಾರೆ ಹಂಗೆ ಉತ್ತರ ಕೊಟ್ರೆ ತಿಳಿತದ. ಹೌದಲ್ರಿ? ಹಿಂದೆ ಇಲ್ಲೇ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರು ತಿಳ್ಕೊಂಡಿದ್ರು. ಸಿದ್ಧಾರೂಢರ ಹೆಸರು ಕೇಳಿರ್ಬೇಕು ನೀವು. ಏನ್ರಿ? ಸಿದ್ಧಾರೂಢರಿಂದ ಮಹಾಜ್ಞಾನಿಗಳು, ಬಹಳ ದೊಡ್ಡ ಜ್ಞಾನಿಗಳಾಗಿದ್ರು. ಸಿದ್ಧಾರೂಢರಿಂದ ಪ್ರವಚನ ಮಾಡ್ತಿದ್ರು. ಈಗ ಹೆಂಗೆ ನೀವೆಲ್ಲ ಪ್ರವಚನ ಕೇಳಕ್ ಕುಂತಿರಲ್ಲ, ಹಿಂಗೆ ಸುಮಾರು ಸಾವಿರಾರು ಜನರಿಂದ ಸಿದ್ಧಾರೂಢರ ಪ್ರವಚನ ಕೇಳ್ತಿದ್ರು. ಅವರು ಸಿದ್ಧಾರೂಢರಿಂದ ಏನ್ ಹೇಳಕತ್ತಾರ? ಪ್ರಾರಬ್ಧದ ಕರ್ಮದ ಬಗ್ಗೆ ಅಂತ ಹೇಳಿಕತ್ಯಾರ. ಕರ್ಮಗಳ ತಗೊಂಡಿರ್ತಾವ ನೋಡ್ರಿ. ಕರ್ಮಗಳ ತಗೊಂಡು ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧದ ಕರ್ಮ, ಹಿಂಗೆ ಕರ್ಮಗಳ ತಗೊಂಡ ಇರ್ತಾವ. ಯಾವಾಗಿಂದ ಅವ್ರು ಏನ್ ಹೇಳಕತ್ತಾರ? ಪ್ರಾರಬ್ಧದ ಕರ್ಮದ ಬಗ್ಗೆ ಹೇಳಕತ್ತಾರ ಸಿದ್ಧಾರೂಢರು. ಅಂದ್ರ ಹಿಂದಿನ ಜನ್ಮದೊಳಗೆ ನೀವು ಏನು ಕರ್ಮ ಮಾಡಿರಿ, ಏನು ಪಾಪ ಮಾಡಿರಿ, ಏನು ಪುಣ್ಯ ಮಾಡಿರಿ, ಅದನ್ನ ಈ ಜನ್ಮದೊಳಗಿಂದ ಏನ್ರಿ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ಬರಿಂದ ಉಣ್ಣಕ್ಕೆ ಬರಂಗಿಲ್ಲ ಅಂತಂದು ಸಿದ್ಧಾರೂಢರು ಪ್ರವಚನ ಮಾಡಕತ್ತ. ಏನು ಪ್ರವಚನ ರೀ? ನೀವು ಏನು ಹಿಂದಿನ ಜನ್ಮದೊಳಗೆ ನೀವು ಏನು ಪಾಪ ಮಾಡಿರಿ, ಹಿಂದಿನ ಜನ್ಮದೊಳಗೆ ನೀವೇನು ಕರ್ಮ ಮಾಡಿರಿ ಏನ್ರಿ, ನೀವು ಮಾಡಿರ್ತಕ್ಕಂಥ ಕರ್ಮ ಪಾಪಗಳನ್ನ ಯಾರು ಮಾಡಿರ್ತಾರಲ್ಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಕ್ಕೆ ಬರಂಗಿಲ್ಲ ಅಂತಂದು ಸಿದ್ಧಾರೂಢರಿಂದ ಹೇಳಕತ್ತಿದ್ರು. ಚಂದ ಜನ ಪ್ರವಚನ ಕೇಳಕತ್ತಾರ. ಎಲ್ಲಾ ಜನರು ಕೂಡ ಹಿಂಗೆ ಶಾಂತ ಕುತ್ಕೊಂಡ ಪ್ರವಚನ ಕೇಳಕತ್ಯಾರ. ಹಿಂಗೆ ಕೇಳ್ತಾ ಇರುವಂತ ಪ್ರಸಂಗದೊಳಗೆ ಇವ್ರು ಸಿದ್ಧಾರೂಢರು ಏನ್ ಹೇಳಿದ್ರಲ್ಲ, ಯಾರು ಏನ್ ದುಡ್ದಿರ್ತೀರಿ ಆ ದುಡ್ದಿದ ಫಲ ಅವರೇ ಉಣ್ಬೇಕ್ರಿಪ್ಪ, ಮತ್ತೊಬ್ರು ಉಣ್ಣಕ್ ಬರಂಗಿಲ್ಲ ಅಂತಂದು ಸಿದ್ಧಾರೂಢರು ಹೇಳಕತ್ತಿದ್ರು. ಅದ್ರಾಗ ಒಬ್ಬ ಎದ್ದು ನಿಂತ. ಊರಿಗೊಂದಿರ್ತಾವ ನೋಡ್ರಿ ದೀಡ್ ಪಂಡಿತರ. ನಾವು ಈ ಕಡೆ ಅರ್ಧಂಬರ್ಧ ಶಾಣೆ ಇದ್ದವ್ರ ಮುಂದ್ರೂ ನಾವು ಏನಾರ ಮಾತಾಡ್ಬೋದು, ಅತಿ ದಡ್ಡ ಇದ್ದವ್ರ ಮುಂದ್ರೂ ಏನಾರ ಮಾತಾಡ್ಬೋದು. ಇವು ಅರ್ಧಂಬರ್ಧ ಇರ್ತಾವಲ್ಲ ಏನ್ರಿ, ಯಾವಾಗಿಂದ ಊರಾಗಿಂದ ಅರ್ಧಂಬರ್ಧ ಏನೋ ಜ್ಞಾನಿಗಳಿರ್ತಾವಲ್ಲ, ಅವ ಅದ್ರಾಗ ಒಬ್ಬ ಎದ್ದು ನಿಂತ. ಲಕ್ಷ ಕೊಡ್ರಿ ಏನ್ರಿ, ಅವ ಏನಂತಾನ, ಸಿದ್ಧಾರೂಢರು ಏನ್ ಹೇಳಿದ್ರು, ಯಾರು ಏನ್ ದುಡ್ದಿರ್ತೀರಿ ಆ ದುಡ್ದಿದ ಫಲ ಅವರೇ ಉಣ್ಬೇಕಪ್ಪ ಹತ್ಕೊಂಡಂದು ಸಿದ್ಧಾರೂಢರು ಪ್ರವಚನ ಮಾಡೋದ ಕೇಳಿ ಅವ ಮಂದ್ಯಾಗೆ ಎದ್ದು ನಿಂತು, ಓ ಸಿದ್ಧಾರೂಢರ ಅಂದ. ಯಾವಾಗಿಂದ ಓ ಸಿದ್ಧಾರೂಢರ ಹತ್ತುಕೊಂಡಂದಾಗ ಆಗಿಂದಾಗಂದ ಎಲ್ಲ ಜನ ಅವನ ಕಡೆ ನೋಡಕತ್ತ ಏನ್ರಿ. ಎಲ್ಲ ಮತ್ತ ಶಾಂತ ಕುತ್ಕೊಂಡಾಗ ಒಂದು ಮಾತಾಡ್ತಂದ, ನಾ ಈಗ ನೋಡ್ಲಿಲ್ರಿ ಈ ಕಡೆ ಮಾತಾಡನಲ್ಲ ಏನ್ರಿ. ಈಗ ಅಡಿಗೆ ಮಾಡೋರು ಮಾತಾಡ್ಲಕತ್ತಾರ, ಆ ಕಡೆ ಲಕ್ಷ ಹೋಗದ. ಚಂದ ಪ್ರವಚನ ನಡೆದಾಗ ಓ ಸಿದ್ಧಾರೂಢರ ಅಂದ. ಎಲ್ಲ ಜನ ಅವನ ಕಡೆಯಿಂದ ನೋಡಕತ್ತು. ಸಿದ್ಧಾರೂಢರು ಕೂಡ ಅವನಿಗೆ ಏನಂದ್ರು, ಏನಪ್ಪ ಅಂದ್ರು. ಏನಿಲ್ಲ, ನಿಮ್ಗೊಂದು ಪ್ರಶ್ನೆ ಕೇಳಬೇಕಾಗ್ಯದ ಅಂದ. ನೋಡ್ರಿ ಸಿದ್ಧಾರೂಢರಿಗೆ ಪ್ರಶ್ನೆ ಹೆಂಗೆ ಕೇಳ್ತಾನ, ನಾನು ಒಂದು ಪ್ರಶ್ನೆ ಕೇಳಬೇಕಾಗ್ಯದ ನಿಮಗ. ಅವಾಗಿಂದ ಸಿದ್ಧಾರೂಢರು ಅಂದು, ಏನು ಕೇಳ್ತಿ ಕೇಳಪ್ಪ, ಮೊದಲು ನನಗೆ ಪ್ರಶ್ನೆ ಕೇಳಟ್ಟಂದ ಜ್ಞಾನಿ ನೀ ಅದಿ ಎತ್ತಿಕೊಂಡಂದಾಗ ಮೊದಲು ನಾನು ನಿನಗೆ ನಾನು ತಿಳಿದಟ್ಟಂದ ಉತ್ತರ ಹೇಳ್ತೀನಿ ಅಂದ್ರೆ ಸಿದ್ಧಾರೂಢ. ಏನು ಕೇಳ್ತಿದ್ದೆ ಕೇಳ ಪ್ರಶ್ನೆ ಅಂತಂದಾಗ ಅವಾಗ ಏನು ಕೇಳ್ತಾನ ಪಾಪಿ ಮನುಷ್ಯ, ಏನಿಲ್ಲ, ಈಗ ನೀವು ಪ್ರವಚನ ಮಾಡಾಗಿಂದ ಹೇಳಿದ್ರಲ್ಲ, ಯಾರು ಏನು ದುಡ್ದಿರ್ತಾರ ಆ ದುಡ್ದಿದ ಫಲ ಅವರೇ ಉಣ್ಬೇಕತ್ಕೊಂಡು ನೀವು ಹೇಳಿದ್ರಲ್ಲ, ಅದಕ್ಕೆ ನನಗೆ 18 ವಯಸ್ಸಿನ ನನ್ನ ಮಗಳದಾಳ, ಇದು ನಾ ದುಡ್ದಿದ ಫಲ ಅದ, ಇದು ನಾ ಬೆಳೆಸಿದ ಫಲ ಅದ, ನನ್ನ ಮಗಳನ್ನ ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಅಂತ ಕೇಳ್ದ. ನೋಡ್ರಿ ಕಲ್ಪನೆ ಇರಲಿ, ಜಗತ್ನಾಗ ಅಂದ ಪಾಪಿಗಳಂತಂದ್ರೆ ಅವಕ್ಕೇನು ತಲೆ ಮ್ಯಾಗೇನು ಕೋಡು ಬಂದಿರಂಗಿಲ್ಲ, ಏನು ಉದ್ದುದ್ದು ಹಲ್ಲು ಬಂದಿರಂಗಿಲ್ಲ. ಪಾಪಿಗಳನ್ನ ನೋಡಕ್ಕೆ ನಮ್ಮಂಗೆ ಇರ್ತಾರ, ನಮ್ಮಂಗೆ ಉಣ್ತಾರ, ನಮ್ಮಂಗೆ ತಿಂತಾರ, ನಮ್ಮಂಗೆ ಇರ್ತಾರ. ಆದ್ರ ಒಳಗಿರ್ತಕ್ಕಂಥ ಗುಣ ಅಂತಕ್ಕಂಥ ಏನದಲ್ಲ ಪಾಪದ ಗುಣ ಇರ್ತವೆ. ಸಿದ್ಧಾರೂಢರಿಂದ ಕರ್ಮದ ಬಗ್ಗೆ ಅಂತ ಹೇಳ್ಯಾರ ಅವರು ಏನ್ರಿ. ಯಾರು ಏನು ದುಡ್ದಿರ್ತೀರಿ, ಯಾರು ಏನು ಕರ್ಮ ಮಾಡಿರ್ತೀರಿ, ಯಾರು ಏನು ದುಡ್ದಿರ್ತಾರಲ್ಲ ಆ ದುಡ್ದಿದ ಫಲ ಪುಣ್ಯ ಮಾಡಿದ್ರ ಪುಣ್ಯದ ಫಲ ನೀವೇ ಉಣ್ಬೇಕು, ನೀವು ಪಾಪ ಮಾಡಿದ್ರಿ ಅಂತಂದ್ರ ಪಾಪದ ಫಲನ ಕೂಡ ನೀವೇ ಉಣ್ಬೇಕತ್ತಿಕೊಂಡೊಂದು ಸಿದ್ಧಾರೂಢರಿಂದ ಚಂದ ಪ್ರವಚನ ಮಾಡಕತ್ಯ. ಕೊನೆದಾಗ್ಯದ ಅವ್ರು ಒಂದು ಮಾತೇನು ಹೇಳಿದ್ರು, ಯಾರು ಏನು ದುಡ್ದಿರ್ತೀರಿ ಆ ದುಡ್ದಿದ ಫಲ ಅವರೇ ಉಣ್ಬೇಕ್ರಿಪ್ಪ, ಮತ್ತೊಬ್ಬರಿಂದ ಉಣ್ಣಕ್ಕೆ ಬರಂಗಿಲ್ಲ ತಿಳ್ಕೊಂಡಂದು ಹೇಳು. ಇದನ್ನ ಕೇಳವ ಏನಂತಾನ, ಸಿದ್ಧಾರೂಢರ ನೀವು ಹೇಳಿದ್ರಲ್ಲ, ಯಾರು ಏನು ದುಡ್ದಿರ್ತಾರ ದುಡ್ದಿದ ಫಲ ಅವರೇ ಉಣ್ಬೇಕತ್ಕೊಂಡು ಹೇಳಿದ್ರಲ್ಲ, ಅದಕ್ಕೆ ನನಗೆ 18 ವಯಸ್ಸಿನ ನನ್ನ ಮಗಳದಾಳ, ಇದು ನಾ ದುಡ್ದಿದ ಫಲ, ಇದು ನಾ ಬೆಳೆಸಿದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಅಂದ. ಏನ್ರಿ ಇದರ ಅರ್ಥ ಏನು, ನನ್ನ ಮಗಳನ್ನ ನನಗೆ ಭೋಗ ಮಾಡಕ್ ಬರ್ತದಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಎಲ್ಲ ಜನ ಬಾಯಿಗೆ ಬಂದಂಗೆ ಅಂದ ಬೈಲಿಕ್ಕತ್ತು ಕೂಡಿದ ಮಂದಿ, ಏ ಅವ್ಯಾಕಿ ಸಿದ್ಧಾರೂಢರಿಗೆ ಅಂದ ಏನು ಪ್ರಶ್ನೆ ಕೇಳಕತ್ತೀನಿ ಬುದ್ಧಿಗೇಡಿ. ಇದು ಸಿದ್ಧಾರೂಢರಿಗೆ ಅಂದ ಕೇಳತಕ್ಕಂಥ ಪ್ರಶ್ನೆ ನಿನಗೆ ಏನ್ರಿ ಮನುಷ್ಯತ್ವ ಅನ್ನತಕ್ಕಂಥ ಐತೇನಿಲ್ಲ, ನೀ ಏನು ಪ್ರಶ್ನೆ ಕೇಳಬೇಕು ಏನು ಕೇಳಬಾರ್ದತ್ತ ಅನ್ನೋದತ್ತ ನಿನ್ನ ಬುದ್ಧಿಗಿದ್ದೆ ಎಲ್ಲಿಟ್ಟಿದ್ ಬುದ್ಧಿಗೇಡಿ ಎತ್ತಿಕೊಂಡು ಜನ ಎಲ್ಲ ಕೂಡಿ ಜನ ಬೈಲಕ್ಕತ್ತು.
ಅವಾಗಿಂದ ಅವ ಅಂದ ನಾ ಏನು ಕೆಟ್ಟದ್ ಕೇಳೀನಿ ಅಂದ. ಅವರೇ ಹೇಳ್ಯಾರಿಲ್ಲ, ಯಾರು ಏನು ದುಡ್ದಿರ್ತಾರ ದುಡ್ದಿದ ಫಲ ಅವರೇ ಉಣ್ಬೇಕತ್ಕೊಂಡು ಹೇಳ್ಯಾರಲ್ಲ, ಅದಕ್ಕೆ ನನಗೆ 18 ವರ್ಷದ ಮಗಳ ಅದಾಳ, ಇದು ನಾ ದುಡ್ದಿದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಕ್ಕೆ ಬರ್ತದಿಲ್ಲ ಅಂತ ಕೇಳೀನಿ ಅಂದ. ಎಲ್ಲ ಜನ ಹಿಂಗ ಬೈಲಕತ್ತಿತ್ತು ಅವನಿಗೆ. ಸಿದ್ಧಾರೂಢರಂದ್ರು, ಏತಮ್ಮ ಶಾಂತ ಆಗಿರಪ್ಪ, ಗಪ್ಪಾಗ್ರಿ ಗಪ್ಪಾಗ್ರಿ. ಯಾವಾಗಿಂದ ಎಲ್ಲ ಜನ ಶಾಂತ ಕೂತ್ಕೋತು. ಕುಂತಾಗಿದ್ರೆ ಸಿದ್ಧಾರೂಢರು ಏನಂತಾರ, ಕೇಳಪ್ಪ ಪ್ರಶ್ನೆ ಕೇಳು, ಏನಮ್ಮ ಪ್ರಶ್ನೆ ಕೇಳು ಅಂದ್ರು. ಅದು ಊರಾಗಿಂದ ಹೊಂಬ್ ಬಿದ್ದಂಗಿತ್ತು. ಏನಿಲ್ರಿ ಹಿಂಗೆ ಹೆಡಕಾರಿಸಿ, ಸಿದ್ಧಾರೂಢರಿಗೆ ಹೆಡಕಾರಿಸಿ, ಏನಿಲ್ರಿ ನೀವೇ ಹೇಳಿದ್ರಲ್ಲ, ಯಾರು ಏನು ದುಡಿತಾರ ಆ ದುಡಿದಿದ ಫಲ ಅವರೇ ಉಣಬೇಕತ್ಕೊಂಡು ಹೇಳಿದ್ರಲ್ಲ, ಅದಕ್ಕೆ ನನಗೆ 18 ವಯಸ್ಸಿನ ನನ್ನ ಮಗಳದಾಳ, ಇದು ನಾ ದುಡಿದಿದ ಫಲ, ಇದು ನಾ ಬೆಳೆಸಿದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಅಂದ. ಸಿದ್ಧಾರೂಢರು ನಗಲಕ್ಕತ್ರು. ಬರ್ತದಪ್ಪ ಅಂದ, ಬರ್ತದ. ಆದ್ರ ನೋಡ್ರಿ ಸಿದ್ಧಾರೂಢರು ಏನಂತಾರ, ಮತ್ತೆ ಅವನಿಗೆ ತಿಳಿಯಂಗೆ ಉತ್ತರ ಹೇಳ್ಬೇಕಲ್ರಿ. ಅವನ ಮುಂದೆ ಶಾಸ್ತ್ರ ಹೇಳಿದ್ರೆ ಅವನಿಗೆ ಶಾಸ್ತ್ರ ತಿಳಿಯಲ್ಲ. ಅವನಿಗೆ ಯಾವಾಗ ಅವನಿಗೆ ಏನು ತಿಳಿತದಲ್ಲ ಅವನಿಗೆ ತಿಳಿಯಂಗೆಂದ ಉತ್ತರ ಹೇಳ್ಬೇಕಲ್ಲ. ಅವನು ಹೆಂಗೆ ಪ್ರಶ್ನೆ ಕೇಳ್ಯಾನ ಹಂಗ ಉತ್ತರ ಹೇಳ್ಬೇಕಂತಂದು ಸಿದ್ಧಾರೂಢರು ಎಷ್ಟು ಚಂದ ಉತ್ತರ ಕೊಡ್ತಾರೆ. ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ. ಅವ್ರು ಏನಂದ್ರು, ಬರ್ತದಪ್ಪ ಅಂದ್ರು. ಬರ್ತದ. ಆದ್ರ ಮುಂಜಾನೆ ಊಟ ಮಾಡ್ತೆ, ಮಧ್ಯಾಹ್ನ ಊಟ ಮಾಡ್ತೆ, ರಾತ್ರಿ ಊಟ ಮಾಡಿ ಮಲ್ಕೋತೆ, ಮುಂಜಾನೆ ಹೇಳತ್ತೆ, ಎದ್ದು ಇದಕ್ಕಂದ ಹೋಗ್ಕೆ. ನೋಡ್ರಿ ಸಿದ್ಧಾರೂಢರು ಹೇಳಿದ್ರ, ಇದು ನಾ ಹೇಳ್ತಕ್ಕಂಥ ಅಲ್ಲ. ಸಿದ್ಧಾರೂಢರು ಏನಂತಾರ, ನೀಮ್ ಬೆಳಗ್ಗೆ ಎದ್ದಿಂದ ಹೋಗ್ತಿದ್ಯಲ್ಲಪ್ಪ, ಹೋಗಿ ಅದು ಹೇಸಿಗೆ ಮಾಡ್ತಲ್ಲ, ಅದು ಮತ್ತೆ ನೀ ಮಾಡಿದ ಫಲನೇ ಅದಲ್ಲ, ಅದಕ್ಕೆ ನೀ ಮಾಡಿರ್ತಕ್ಕಂಥ ಹೇಸಿಗೆ ನಿನ್ನ ತಿಲ್ಲಕ್ ಬರ್ತಿದ್ರ ನಿನ್ನ ಮಗಳು ನಿನಗೆ ಉಣ್ಣಾಕ್ ಬರ್ತದೆ ಹೋಗಂದ್ರ ಸಿದ್ಧಾರೂಢರು. ಏನ್ರಿ ಈಗ ಅರ್ಥ ಆಯ್ತ ನಿಮ್ಗೆ? ಏನು ತಿಳಿತ ಏನು? ನಾವು ಹೊಸ್ತಾಗಿ ಬಂದೀವಿ ನಿಮ್ಮೂರಿಗೆ. ನೀವು ಬರೀ ಅವ ಹುಡುಗರು ಓಡಾಡೋದು ಅವ ಆಡೋದೇ ನೋಡ್ಕೋತೆ ಕೂತೀರಿ ಏನ್ರಿ? ಕರ್ಕೊರೆ ಮತ್ತೆ ಯಾರ್ದು ಕರ್ಕೊರೆ ಕುಂದರ್ಸ್ಕೋರದು ಏನ್ರಿ? ಅವ್ರು ಎಷ್ಟು ಚಂದ ಉತ್ತರ ಕೊಡ್ತಾರ. ಕಲ್ಪನಾ ಐತೇನ, ನಾ ಬೆಳೆಸಿರ್ತಕ್ಕಂಥದ್ದು ಏನ್ರಿ, ನಾ ದುಡಿದಿರ್ತಕ್ಕಂಥ ಫಲ ನನ್ನ ಮಗಳ ನನಗೆ ಉಣ್ಣಾಕ್ ಬರ್ತದೇನಿಲ್ಲ ಅಂತಂದ್ರ ಸಿದ್ಧಾರೂಢರು ಅಂತಾರ. ಅವ್ರು ಎಷ್ಟು ಚಂದ ಹೇಳ್ತಾರೆ ನೋಡಿ ಸಿದ್ಧಾರೂಢರು. ಬೆಳಿಗ್ಗೆ ಉಣ್ತಿದ್ದಿ, ಮಧ್ಯಾಹ್ನ ಉಣ್ತಿದ್ದಿ, ಸಾಯಂಕಾಲ ಉಣ್ತಿದ್ದಿ, ಬೆಳಿಗ್ಗೆ ಎದ್ದು ಹೇಸಿಗೆ ಮಾಡಕ್ ಹೋಗ್ತಿದ್ದಿ. ಅದು ಹೇಸಿಗೆ ಮಾಡೋದ ಬಳಕ ಅದು ಯಾರು ಮಾಡಿರ್ತಕ್ಕಂಥ ಫಲ, ನೀ ಮಾಡಿರ್ತಕ್ಕಂಥ ಹೇಸಿಗೆ, ಅದು ನೀ ಮಾಡಿರ್ತಕ್ಕಂಥ ಫಲ ಅಲ್ಲ. ಅದಕ್ಕೆ ನೀ ಮಾಡಿರ್ತಕ್ಕಂಥ ಹೇಸಿಗೆ ನೀನು ತಿನ್ನಾಕ್ ಬರ್ತಿದ್ರ ನಿನಗೆಂದ ನಿನ್ನ ಮಗಳು ನಿನಗೆ ಉಣ್ಣಾಕ್ ಬರ್ತದೆ ಹೋಗಂದ್ರ ಏನ್ರಿ? ಉತ್ತರ ಎಂಥದಿರ್ಬೇಕು. ಅವ ಹೆಂಗ ಪ್ರಶ್ನೆ ಕೇಳೇನಲ್ಲ ಹಂಗೆ ಉತ್ತರ ಕೊಟ್ಟರವ್ರು ಸಿದ್ಧಾರೂಢರು. ಇಲ್ಲಿ ಪ್ರಭುದೇವ್ರನ್ನ ಕೂಡ ಅದನ್ನೇ ಹೇಳಕತ್ತಾರೆ ಏನ್ರಿ? ಪ್ರಭುದೇವರು ಏನು ವಿಚಾರ ಮಾಡಕತ್ತಾರ ಏನ್ರಿ? ಅವ್ ಹೆಂಗ ಪ್ರಶ್ನೆ ಕೇಳ್ತಾನಲ್ಲ ಹಂಗ ಉತ್ತರ ಕೊಡ್ಬೇಕು. ಬಸವಣ್ಣವ್ರಂದ ಯಾವ ರೀತಿಯಾಗಂದ ಪ್ರಶ್ನೆ ಕೇಳಾರಲ್ಲ, ಒಂದು ಎಲಿ ಒಂದು ಇರಿಬಿ ಅಂತಕ್ಕಂಥ ಕೊಟ್ಟು ಹೆಂಗಂದ ಪ್ರಶ್ನೆ ಕೇಳಾರಲ್ಲ ಹಂಗ ಉತ್ತರ ಕೊಡ್ಬೇಕಂತ ತಿಳ್ಕೊಂಡಂದು ಪ್ರಭುದೇವ್ರು ಏನ್ ಮಾಡಿದ್ರು ಏನ್ರಿ? ಅಲ್ಲಂ ಪ್ರಭುದೇವ್ರು ಮೈ ಮೇಗಂದ ಶಲ್ಯ ಹೊಚ್ಕೊಂಡಿದ್ರಲ್ಲ, ಆ ಹುಟ್ಟಿರ್ತಕ್ಕಂಥ ಶಲ್ಯನೇ ಒಂದು ಈಟಂದ ಅರಿವಿ ಹರ್ಕೊಂಡ್ರು. ಮೈ ಮೇಗಿಂದ ಒಂದು ಈಟ್ ಅರಿವಿ ಹರ್ಕೊಂಡ್ರು. ಯಾವಾಗಿಂದ ಒಂದು ಈಟಂದ ಅರಿವಿ ಹರ್ಕೊಂಡು ಆ ಕಡೆ ಈ ಕಡೆ ನೋಡೋದ್ರೊಳಗ ಏನ್ರಿ ಅಲ್ಲಿ ಒಂದು ಇದ್ಲಿ ಬಿದ್ದಿತ್ತು. ಇದ್ಲಿ ನೀವು ಕೋಳಸಿ ಅಂತೀರಿ ಏನ್ರಿ? ನಮ್ಮ ಕರ್ನಾಟಕದಾಗಿಂದ ಅದಕ್ಕೆ ಇದ್ಲಿ ತಗೊಂಡು ಕರೀತ. ಯಾವಾಗಿಂದ ಅಲ್ಲೊಂದು ಇದ್ಲಿ ಬಿದ್ದಿತ್ತು, ಆ ಇದ್ಲಿ ತಗೊಂಡ ಅರಿವಿ ಮ್ಯಾಗಂದ ಇಟ್ರು. ಅದೇನು ಬಸವಣ್ಣ ಎಲಿ ಒಳಗಂದ ಇರ್ವಿ ಕಳಿಸಿದ್ನಲ್ಲ ಅದ್ರ ಮ್ಯಾಲ ಆ ಇರ್ವಿ ಇಟ್ಟು ಗಂಟು ಕಟ್ಟಿ ಹಡಪದಪ್ಪಣ್ಣವ್ರ ಕೈಯಾಗ ಕೊಟ್ಟು. ಯಾಕ ಬಸವಣ್ಣ ಹೆಂಗ ಪ್ರಶ್ನೆ ಕೇಳೋಣ ಹಂಗ ಉತ್ತರ ಕೊಡ್ಬೇಕು. ಯಾವಾಗ ಒಂದಿಟ್ಟು ಅರಿವಿ ಮ್ಯಾಗಂದ ಇದ್ಲಿ ಮ್ಯಾಗಂದ ಇರ್ವಿ ಇಟ್ಟು ಗಂಟು ಕಟ್ಟಿ ಹಡಪದಪ್ಪಣ್ಣವ್ರ ಕೈ ಕೊಟ್ರು. ಅಪ್ಪಣ್ಣವ್ರು ತಗೊಂಡು ಬಂದ್ರು. ಬರುತನ ಬಸವಣ್ಣವ್ರಿಗೆ ಹಂಬಲ. ಪ್ರಭುದೇವ್ರು ಏನು ಉತ್ತರ ಕೊಡ್ತಾರೋ ಏನು, ಪ್ರಭುದೇವ್ರು ಏನು ಹೇಳ್ತಾರೋ ಏನು ಕೇಳಬೇಕನ್ನತಕ್ಕಂಥ ಹಂಬಲ. ನೋಡ್ರಿ ಇವತ್ತು ನಿಮ್ಮ ಇದು ಯಾವ್ದು ಬಣಜುಗಳ